ಕೆಲವೊಂದು ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ. ಯಾವ ರೀತಿಯ ಪ್ರಶ್ನೆ ಅಂದರೆ, ಯಾವ ಗ್ರಂಥದಲ್ಲೂ ಇಲ್ಲ, ಯಾವ ಒಂದು ಬುಕ್ಕಲ್ಲೂ ನಾನು ಓದಿಲ್ಲ, ದೊಡ್ಡ ದೊಡ್ಡ ವಾಸ್ತುರೇ ಮತ್ತು ಜ್ಯೋತಿಷರೇ ಕೇಳ್ತಾ ಇರುವಂಥ ಪ್ರಶ್ನೆ. ಮತ್ತು ಇದನ್ನು ಇತ್ತೀಚೆಗೆ ಜನಗಳು ಕೂಡ ಕೇಳ್ತಾ ಇದ್ದಾರೆ. ಅದೇನು 3ನೇ ಮನೆ, 5ನೇ ಮನೆ, 7ನೇ ಮನೆ, ಮತ್ತು 2ನೇ ಮನೆ, 6ನೇ ಮನೆ, ಮತ್ತು ಇದೇನು, ಇದು ಯಾವ ರೀತಿ, ಏನು ಅದೇ ರೀತಿ ಜಾಗಗಳನ್ನು ನೀವು ವಿಂಗಡಣೆ ಮಾಡ್ತಿರಲ್ಲ, ಹೆಸರಿಗೆ ತಕ್ಕ ಬಾಗಿಲು, ಇದು ಎಲ್ಲೂ ನಾನು ಕೇಳಿಲ್ಲ. ದೊಡ್ಡ ದೊಡ್ಡ ವಿದ್ವಾಂಸರು ನನಗೆ ಫೋನ್ ಮಾಡಿದರು, ಇದು ಯಾವ ರೀತಿ ಬಂತು ಅನ್ನೋದು. ಆ ಒಂದು ಕೇಳಿರುವಂಥ ದೊಡ್ಡ ದೊಡ್ಡ ಗುರುಗಳಿಗೆ ನಾನು ಡೈರೆಕ್ಷನ್ ಕೊಡ್ತಾ ಇದ್ದೀನಿ ಅಂತ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಇದು ನನ್ನ ಒಂದು ಇನ್ವೆಸ್ಟಿಗೇಷನ್ ಅಂತ ತಿಳ್ಕೊಳ್ರಿ. ಸೊ ಇದು ಏಕೆ ಈ ಥರ ಬಂತು ಅಂತಂದರೆ, ಕೆಲವರು ಈ ಹೆಸರು ಕರೆಕ್ಟಾಗಿ ನಕ್ಷತ್ರ, ಪಾದ, ಆ ಪ್ರೊನೌನ್ಸಿಯೇಷನ್ ಕರೆಕ್ಟಾಗಿ ಇಟ್ಕೊಂಡಿರಲ್ಲ. ಆ ಪಾದಕ್ಕೆ ಕರೆದ್ರೂ ಆ ಅಕ್ಷರ ಇಟ್ಕೊಂಡಿದ್ರು ಕರೆಕ್ಟಾಗಿ ಯಾರೂ ಅದನ್ನು ಗುರುತಿಸೋದಿಲ್ಲ, ನಾನೇ ಅಂತ ಗೊತ್ತಾಗೋದೇ ಇಲ್ಲ. ಹಾಗಾಗಿ ಏನು ಮಾಡಿಬಿಡ್ತಾರೆ, ತನ್ನ ಹೆಸರುಗಳನ್ನು ಅವರ ಸ್ವಂತ ಯಾವುದೋ ಒಂದು ಅವ್ರಿಗೆ ಇಷ್ಟವಾದಂಥ ಹೆಸರುಗಳನ್ನು ಇಟ್ಕೊಂಡು ಅದ್ರ ಮುಖಾಂತರ ಅವರು ಡೆವಲಪ್ಮೆಂಟ್ ಆಗ್ತಾ ಇರ್ತಾರೆ. ಆ ಹೆಸರಿಗೆ ಎಷ್ಟು ಲಕ್ಷ ಜನ ಕರೀತಾ ಇರ್ತಾರೆ ಅಂತಂದರೆ, ಕರೆದು 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 ಎನರ್ಜಿ ಜಾಸ್ತಿ ಆಗಿರುತ್ತೆ ಆ ಹೆಸರಿಗೆ. ಅರ್ಥ ಆಯ್ತಲ್ಲ? ಎನರ್ಜಿ ಯಾಕೆ ಜಾಸ್ತಿ ಆಗುತ್ತೆ? ಕರೆದು ಕರೆದು ಉಚ್ಚಾರಣೆ ಮಾಡುವಂಥದ್ದು. ಇವಾಗ ಶಿವ ಗುಂಡುಕಲ್ ಕರೆಕ್ಟ್, ಆದರೆ ಎನರ್ಜಿ ಯಾಕೆ ಜಾಸ್ತಿ ಇರ್ತದೆ ಶಿವನ ಹತ್ರ ಹೇಳಿ? ಅಷ್ಟೋತ್ತರಗಳನ್ನು ಹೇಳಿ 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 ಲಕ್ಷ ಲಕ್ಷ ಕೋಟಿ ಕೋಟಿ ಅಷ್ಟೋತ್ತರಗಳು ಏನಾಗುತ್ತೆ, ಅದು ಎನರ್ಜೀಸ್ ಆಗಿಬಿಟ್ಟಿರ್ತದೆ. ಹೌದಲ್ವಾ? ಅದೇ ಥರನೇ ನೀವು ಎನರ್ಜಿ, ನಿಮ್ಮ ಹೆಸರಿಗೆ ತಕ್ಕ ಬಾಗಿಲು ಅಂತ ನಾವೇನು ಹೇಳ್ತೀವಿ, ನಿಮಗೆ ಆದಂಥ ಒಂದು ಬಾಗಿಲು ಅಂತ ಇರ್ತದೆ ನಿಮ್ಮ ಹೆಸರಿಗೆ ಅಂತಲೇ. ಅದು ಓಡಾಡೋ ದಾರಿ. ಕೆಲವೊಂದು ಮಹನೀಯರು ಹೇಳ್ತಾ ಇದ್ರು, ದೊಡ್ಡವರು ಹೇಳ್ತಾ ಇದ್ರು. ಯಾವ ರೀತಿ ಏನು ಹೇಳ್ತಿದ್ರು ಅಂದರೆ, ಅವ್ನು ಕೆಟ್ಟೋಗ್ಬಿಟ್ಟವನೇ ಅಂತ ಒಂದು ಮಾತನ್ನು ಬಿಟ್ಟರೆ ಅವ್ನು ಓಡಾಡೋ ದಾರಿ ಸರಿ ಇಲ್ಲ, ಮಾಡೋ ಕೆಲಸ ಸರಿ ಇಲ್ಲ, ಅದೇ ಉದ್ಧಾರ ಆಗ್ಬಿಡ್ತಾನೆ ಅನ್ನೋ ಒಂದು ಮಾತಂದ್ರು. ಕರೆಕ್ಟ್ ಅಲ್ವಾ? ಈ ಒಂದು ಕಾರಣನ ನಾನು ಮುಂದೆ ಇಟ್ಕೊಂಡು ಒಂದು ಇನ್ವೆಸ್ಟಿಗೇಷನ್ ಮಾಡಿದ್ದೀನಿ. ಅದು ಯಾವುದು ನೀವು ಕ್ವಶನ್ ಕೇಳಿದ್ರಲ್ಲ, ಅವರಿಗೂ ಪ್ಲಸ್ಸು ಅನುಮಾನ ಇದ್ದು ಯಾಕಪ್ಪ ಕೇಳೋದು ಅನ್ನುವಂಥ ಒಂದು ಅನುಮಾನ ಇರ್ತದೆ ನೋಡಿ, ಅಂಥವ್ರಿಗೆಲ್ಲ ಸೇರಿ ಇದೊಂದು ಉತ್ತರ ಕೊಡ್ತಾ ಇದ್ದೀನಿ. ಅದು ಏನು ಅಂತಂದರೆ,